ಹರಿದ್ವಾರೆ ಗಂಗಾದ್ವಾರೆ ಪ್ರಯಾಗೇಶ ತಪ್ಪಿ ಪ್ರಯಾಗ ಕ್ಷೇತ್ರ ಮಾಡಿದರೆ ಮಹಾಪುಣ್ಯ ಅಂತ ಕೇಳ್ತೀವಿ. ಅಂಥದ್ದು ಅತ್ಯಂತ ಪವಿತ್ರವಾದ ಮಹಾಕುಂಭ ಮೇಳದಲ್ಲಿ ಪ್ರಯಾಗರಾಜ ಕ್ಷೇತ್ರದಲ್ಲಿಯೇ ಸುಮಾರು 1.5 ತಿಂಗಳು ಪರಮಪೂಜ್ಯ ಶ್ರೀ ಪರಿವಾರ ಮಠಾಧೀಶರ ಸನ್ನಿಧಿಯಲ್ಲಿ ಇದ್ದು ಒಂದು ದಿನವೂ ಬಿಡದೆ ಬೆಳಗ್ಗೆ 4 ಗಂಟೆಗೆ ಸಂಗಮ ಸ್ನಾನ, ಅಮೃತ ಸ್ನಾನ, ಪಾರಾಯಣ, ಜಪ, ಪಾಠ ಪ್ರವಚನ ಸಾಧನೆ ಮಾಡಿ ಕೃತಾರ್ಥರಾದ ನಮ್ಮ ಪೂಜ್ಯ ಗುರುಗಳು ಇವತ್ತು ಬಂದಿದ್ದಾರೆ. ಬದರಿ ಕ್ಷೇತ್ರಕ್ಕೆ ಸಮಾನವಾದ ಕ್ಷೇತ್ರ ಮತ್ತೊಂದಿಲ್ಲ ಅಂತ ನಾವು ಸುಮಧ್ವಿಜಯದ ಮಾತನ್ನು ಕೇಳ್ತೇವೆ. ಇದು ಶ್ರೀಮದ್ ಆಚಾರ್ಯರು ನಮಗೆ ಕೊಟ್ಟ ಸಂದೇಶ. ನೇದೃಶಂ ಸ್ಥಳಮಲಂ ಶಮಲಗ್ನಂ ನಾಸ್ಯ ತೀರ್ಥ ಸಲಿಲಸ್ಯ ಸಮಂವಾಹ. ಅಂತಹ ಪರಮ ಪವಿತ್ರವಾದ ಗಂಗಾ, ಅದರ ಜೊತೆಗೆ ಯಮುನಾ, ಅದರ ಜೊತೆಗೆ ಸರಸ್ವತಿ, ಅವು ಮಹಾನದಿಗಳು ಒಟ್ಟ ಆಗುವ ಸಂಗಮ ಸ್ಥಾನ ಅದು ಪ್ರಯಾಗರಾಜ, ಪ್ರಯಾಗ ಕ್ಷೇತ್ರ. ಆ ಪ್ರಯಾಗ ಕ್ಷೇತ್ರದಲ್ಲಿ ಒಂದು ಸಲ ಸ್ನಾನ ಮಾಡಿದರೂ ಸಾಕು, ಕೋಟಿ ಕೋಟಿ ಜನ್ಮದ ಪಾಪಗಳನ್ನು ಪ್ರಯಾಗ ಕಳೆಯುತ್ತೆ. ಆದ್ದರಿಂದ ಅದಕ್ಕೆ ಹೆಸರೇ ಪ್ರಯಾಗ ಅಂತ. ಅಲ್ಲಿ ಬ್ರಹ್ಮದೇವರು ಮಾಡಿದಂತಹ ಯಾಗ, ಆದ್ದರಿಂದ ಅದು ಪ್ರಯಾಗ ಕ್ಷೇತ್ರ ಅಂತ ಪರಮ ಪಾವನವಾದ ಕ್ಷೇತ್ರ. ಒಂದು ಸಲ ಸ್ನಾನ ಮಾಡಿದರೆ ಅಷ್ಟು ಒಂದು ಪಾವನವಾದ ಫಲ ಇರಬೇಕಾದರೆ ಇನ್ನು ಸತತ 1.5 ತಿಂಗಳು ಕಾಲ, ಸತತ 1.5 ತಿಂಗಳ ಅದು ಮಹಾಕುಂಭ ಮೇಳದಲ್ಲಿ 144 ವರ್ಷಕ್ಕೊಮ್ಮೆ ಬರುವಂತಹ ಈ ಮಹಾಕುಂಭ ಮೇಳದಲ್ಲಿ ನಮ್ಮ ಪೂಜ್ಯ ಆಚಾರ್ಯರು ಒಂದು ದಿನ ಬಿಡದಂಗೆ ಬೆಳಗ್ಗೆ 4 ಗಂಟೆಗೆ ಸ್ನಾನ ಮಾಡಿದ್ದಾರೆ, ಸಂಗಮ ಸ್ನಾನವನ್ನು ಮಾಡಿದ್ದಾರೆ. ನಮಗೆ ಅಷ್ಟು ದಿನ ಭಾಗ್ಯ ನಮಗಿಲ್ಲ, ಕೊನೆ 3 ದಿನ ಭಾಗ್ಯ ನಮಗೆ ಸಿಕ್ಕಿತ್ತು. ಕೊನೆ 3 ದಿನ ಭಾಗ್ಯ ಅವು ಹುಣ್ಣಿಮೆ ಸ್ನಾನ, ಅಮೃತ ಸ್ನಾನ ಅವು ಏನಿದ್ದಾವೆ ಅದರಲ್ಲೂ ನಮಗೆಲ್ಲ ಪರಮ ಪೂಜ್ಯ ಪಲಿಮಾರು ಮಠಾಧೀಶರು ಅಲ್ಲಿ ಸನ್ನಿಹಿತರಾದದ್ದೇ ಎಲ್ಲರಿಗೂ ಕೂಡ ಅದು ಉಪಕಾರ ಆದದ್ದು. ಯಾಕಂದರೆ ಅಲ್ಲಿ ಯಾರು ಇದ್ದಿದ್ದಿಲ್ಲ ಅಂದರೆ ಹೋಗೋದೇ ಕಷ್ಟ. ಅಂತಹ ಒಂದು ಸಂದರ್ಭದಲ್ಲಿ ಪಲಿಮಾರು ಉಭಯ ಪೀಠಾಧೀಶರು ಅಲ್ಲಿ ಸನ್ನಿಹಿತರಾಗಿದ್ದು ಬಂದ ಭಕ್ತರಿಗೆ ಅನುಗ್ರಹವನ್ನು ಮಾಡ್ತಾ ಆಸೀನರಾಗಿದ್ದರು. ಅಂತಹ ಪಲಿಮಾರು ಮಠಾಧೀಶರ ಸನ್ನಿಧಿಯಲ್ಲಿ ನಮ್ಮ ಪೂಜ್ಯ ಪಿತೃಪಾದರು ತಾವು ಸಾಧನೆಯನ್ನು ಮಾಡಿ ಇಲ್ಲಿಗೆ ಆಗಮಿಸಿದ್ದಾರೆ. ಅವರನ್ನೆಲ್ಲರ ಅಂತಹ ಆಚಾರ್ಯರನ್ನು ಕಾಣಲಿಕ್ಕೆ, ಆಚಾರ್ಯರು ತಂದ ಗಂಗೆಯ ದರ್ಶನ ಮಾಡಲಿಕ್ಕೆ, ಪ್ರೋಕ್ಷಣೆ ಮಾಡಿಸ್ಕೊಳ್ಳಿಕ್ಕೆ ನೀವೆಲ್ಲರೂ ಭಕ್ತರು ಅತಿ ವೈಭವದಿಂದ ಅವರನ್ನು ಬರಮಾಡಿಕೊಂಡಿದ್ದು. ಗಂಗಾಪತಿಯ, ಗಂಗಾಪಿತನ, ಗಂಗಾ ಎಲ್ಲವೂ ಕಾರಣ. ಆಚಾರ್ಯರು ಹೋಗಿ ಇದ್ದದ್ದಕ್ಕೂ ಆಗಲಿ, ನಾವು ಹೋಗಿ 1-3 ದಿನ ಯಾತ್ರಾ ಮಾಡ್ಕೊಂಡು ಬಂದಿದ್ದಕ್ಕೂ ಆಗಲಿ, ಅದಕ್ಕೆಲ್ಲ ಮೂಲ ಕಾರಣ ಶ್ರೀ ಹರಿವಾಯು ಗುರುಗಳ ಪರಮಾನುಗ್ರಹ ಅಷ್ಟೇ, ಬೇರೆ ಏನೂ ಇಲ್ಲ. ಒಂದೊಂದು ನಿಮಿಷ ಬದುಕಲಿಕ್ಕೂ ದೇವರ ಅನುಗ್ರಹ, ಗುರುಗಳ ಅನುಗ್ರಹ ಬೇಕು. ಅಂತಹ ಶ್ರೀ ಹರಿವಾಯು ಗುರುಗಳ ಪರಮಾನುಗ್ರಹದಿಂದ ಆ ಸಾಧನೆ ನಡೆದಿದೆ. ಆ ಪೂಜ್ಯ ಆಚಾರ್ಯರು ಉದ್ದೇಶಿಸಿ ಅನುಗ್ರಹವನ್ನು ಮಾಡಬೇಕು ಅಂತ. ವಾಸುದೇವ ಜಗದ್ಯೋನಿ ಜಿತಾಮಿತ್ರ ಚತುರ್ಭುಜ ಮಯಾ ಜ್ಞಾನ ಕೃತಾತ್ ಪಾಪಾತ್ ಮಾಧವರಕ್ಷಣಂ ವಾಸುದೇವ ಜಗದ್ಯೋನಿ ಜಿತಾಮಿತ್ರ ಚತುರ್ಭುಜ ಜ್ಞಾನ ಕೃತಾತ್ ಪಾಪಾತ್ ಕುರು ಮಾಧವರಕ್ಷಣಂ ವಾಸುದೇವ ಜಿತಾಮಿತ್ರ ಚತುರ್ಭುಜ ಮಯಾ ಜ್ಞಾನ ಕೃತಾತ್ ಪಾಪಾತ್ ಕುರು ಮಾಧವರಕ್ಷಣಂ ವಾಸುದೇವ ಜಗದ್ಯುತ್ರ ಚತುರ್ಭುಜ ಮಯಾ ಜ್ಞಾನ ಕೃತಾತ್ ಪಾಪಾತ್ ಕುರು ಮಾಧವರಕ್ಷಣಂ ಶ್ರೀಮದಾನಂದ ಪವಿತ್ರಯಂತು ಮಾಂ ನಿತ್ಯಂ ಪಾಪಪಾಠನ ಪಂಡಿತಾಃ ಭವತಿ ಯತನುಭಾವಾತ್
खेलमोहोऽपि वाग्मिनि जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च सर्वमङ्गल दातारौ पार्वती गणेश स्कंद संयुक्त वांछित सिद्धये भागीरथी गुणान्वत्वम् हे गीर्वाण तरंगिणी यमुनायै नमः सरस्वत्यै नमः प्रयागराजाय नमः पद्मनाभ नरहरि माधवाक्षोभ्य तीर्थगुरुभ्यो नमः टीकागद्वादादि समस्त गुरुभ्यो नमः समस्त गुरुभ्यो नमः हरि ओम ಯಾವ ರೀತಿ ಆರಾಧನೆ ಮಾಡಬೇಕು ಅಂತ ವಾಯುಪುರಾಣದಲ್ಲಿ ಮಾಘ ಮಾಸ ಮಹಾತ್ಮ್ಯ ಅಂತ ಅದರಲ್ಲಿ ಸ್ಪಷ್ಟವಾಗಿ ನಿರೂಪಣೆ ಮಾಡಿದ್ದಾರೆ. ಸಕಲ ಋಷಿಗಳನ್ನು ಕುರಿತು ಹೇಳಿರುವ ಮಾತು ಮಾಘ ಮಾಸದಲ್ಲಿ ನಿಮಿಷ ಸದ್ದು ಸೂರ್ಯೋದಯಕ್ಕಿಂತ ಪಾರಾಯಣ, ಭಗವದ್ಗೀತಾ ಪಾರಾಯಣ ಇತ್ಯಾದಿಗಳನ್ನು ಮಾಡುವವರಿಗೆ ಎಷ್ಟು ಫಲ ಬರ್ತದೆ ಅನ್ನೋದನ್ನು ಬರ್ರಿ ಡಾಕ್ಟ್ರ್ ಅಂದ್ರೆ ಅಷ್ಟು ಪುಣ್ಯ ಭಾಳ ಅಂತ ದೇವರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ. ಎಷ್ಟು ಪುಣ್ಯ ಬರ್ತದೆ ಅನ್ನೋದನ್ನು ದೇವರಿಗೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನ ವಿಷ್ಣೋರಪಿ ಶಕ್ಯತೆ ಅಂತ ಅಲ್ಲ ಮಾತು. ನ ವಿಷ್ಣೋರಪಿ ಶಕ್ಯತೆ. ವಿಷ್ಣುವಿಗೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಾಲು ಭಾಗ ಭಾಗವತ ಶ್ಲೋಕ ಅಥವಾ ಗೀತಾ ಶ್ಲೋಕ ಪಾರಾಯಣ ಮಾಡಿದರೆ ಎಷ್ಟು ಪುಣ್ಯ ಅಂದರೆ ಅವನ ಕುಲವೇ ಉದ್ಧಾರ ಆಗ್ತದಂತೆ. ಒಂದು ಕಾಲು ಭಾಗ. ಅರ್ಧ ಶ್ಲೋಕ ಪಾರಾಯಣ ಮಾಡಿದರೆ 21 ಕುಲ ಉದ್ಧಾರ ಆಗ್ತದೆ. 21 ತಲೆ ಒಂದು ಅರ್ಧ ಶ್ಲೋಕ. ಮಾಘ ಮಾಸದಲ್ಲಿ ಬೇಗ ಸ್ನಾನ ಮಾಡಿ ಪೂಜೆ ಮಾಡಿ ಒಂದು ಅರ್ಧ ಶ್ಲೋಕ ಭಾಗವತ ಗೀತಾ ಪಾರಾಯಣ ಮಾಡಿದರೆ 21 ತಲೆ ಉದ್ಧಾರ ಆಗ್ತದೆ. ಒಂದು ಶ್ಲೋಕನೇ ಪೂರ್ಣ ಮಾಡಿದರೆ ಇನ್ನು ಎಲ್ಲ ಪಿತೃಗಳು ಉದ್ಧಾರ ಆಗ್ತಾರೆ, ಅವ ಉದ್ಧಾರ ಆಗ್ತಾನೆ ಅನ್ನೋದು ಏನು ಹೇಳೋದು ಅಂತ. 3 ಶ್ಲೋಕ ಪಾರಾಯಣ ಮಾಡಿದರೆ ಏನು, 1 ಶ್ಲೋಕ ಪಾರಾಯಣ ಮಾಡಿದರೆ ಅವನಿಗೆ ಸಂಸಾರ ಬಂಧನದಿಂದ ಬಿಡುಗಡೆ ಆಗ್ತದೆ. 2 ಶ್ಲೋಕ ಪಾರಾಯಣ ಮಾಡಿದರೆ 1 ಶ್ಲೋಕದಿಂದ ಸಂಸಾರ ಬಂಧನ ಬಿಡುಗಡೆ, 2ನೇ ಶ್ಲೋಕದಿಂದ ಆನಂದ ಅಭಿವ್ಯಕ್ತಿ, ಆನಂದ ಆಗೋದು ಇದಾಗ್ತದೆ. 2 ಶ್ಲೋಕ. 3 ಶ್ಲೋಕ ಮಾಡಿದರೆ ಮೊದಲನೇ 2 ಶ್ಲೋಕದಿಂದ ಆ ಫಲ ಆಯಿತು. 3ನೇ ಶ್ಲೋಕಕ್ಕೆ ಇನ್ನೇನು ಕೊಡಬೇಕು? ಅದಕ್ಕೆ ಅವ ದೇವರು ಜನ್ಮ ಅಂತ ನಮ್ಮ ಜನ್ಮ ಅಂತದಲ್ಲಿ ಋಣಿಯಾಗಿರ್ತಾನೆ. ಋಣಿ ಭವತಿ ಕೇಶವ ಅಂತ. 3 ಶ್ಲೋಕ ಪಾರಾಯಣ ಮಾಡಿದವರಿಗೆ ಭಗವಂತನೇ ಏನಾಗ್ತಾನೆ? ನಿಮ್ಮ ಋಣಿಯಾಗಿರ್ಪ ನಾನು ಅಂತಾನೆ. ಇಷ್ಟು ಫಲ ಬರ್ತದೆ ಅಂತ ಶಾಸ್ತ್ರದಲ್ಲಿ ವಾಯು ಪುರಾಣದಲ್ಲಿ ನಿರೂಪಣೆ ಮಾಡಿದ್ದಾರೆ. ಅಷ್ಟು ಫಲ ಮಾಘ ಮಾಸದಲ್ಲಿ ಸಾಮಾನ್ಯವಾಗಿ ಸ್ನಾನ, ಪೂಜೆ, ಪಾರಾಯಣಾದಿಗಳಿಗೆ ಫಲ ಇದೆ. ತತ್ರಾಪಿ ಅಲ್ಲೇ ಹೇಳಿದ್ದಾರೆ. ಪದ್ಮಪುರಾಣದಲ್ಲಿ ಇದೆ, ವಾಯುಪುರಾಣದಲ್ಲಿದೆ. ಪ್ರಯಾಗ ಕ್ಷೇತ್ರದಲ್ಲಿಯ ಸ್ನಾನ ಬಹಳ ಮಹತ್ವ ಹೇಳಿದ್ದಾರೆ. ಮಾಘ ಮಾಸದಲ್ಲಿ ಸ್ನಾನ, ಪ್ರಯಾಗ ಸಂಗಮದಲ್ಲಿ ಸ್ನಾನ ಮಾಡುವುದರಿಂದ ಅತಿ ಶ್ರೇಷ್ಠವಾದ ಫಲ ಇದೆ ಅಂತ ಅದಕ್ಕೆ ಹೇಳಿ, ಈ ಕುಂಭಮೇಳ ಅನ್ನೋದು ಏನು ಬರ್ತದೆ, ಇವು ಕುಂಭ ನಿಮಗೆಲ್ಲ ಈಗೆಲ್ಲ ಪ್ರಚಾರ ಆಗಿದೆ, ನಿಮಗೆಲ್ಲ ಗೊತ್ತಿದೆ. ಅಮೃತ ಕುಂಭ, ಕುಂಭ ಅಂದ್ರೆ ಕುಂಭ ರಾಶಿ ಅಂತೆಲ್ಲ ತಿಳ್ಕೊಂಡ್ಬಿಟ್ರೆ ಅದೇನು ಸಂಬಂಧವೇ ಇಲ್ಲ.
ಈ ಕುಂಭರಾಶಿ ಯಾವುದಿಲ್ಲ ಈಗ ಬರ್ತಾರೆ. ನಿನ್ನೆ ಕುಂಭರಾಶಿಗೆ ಸೂರ್ಯ ಬಂದ ಅಷ್ಟೇ, ಮಕರ ಮುಗಿದು ಕುಂಭಕ್ಕೆ ನಿನ್ನೆ ಬಂದ. ಈಗ ಕುಂಭರಾಶಿ ಎಲ್ಲ ಅಮೃತ ಕಲಶ, ಸಮುದ್ರ ಮಥನ ಮಾಡಿದಾಗ ಬಂದ ಆ ಕಲಶವನ್ನು ಜಯಂತ ಇಂದ್ರನ ಮಗ ತೆಗೆದುಕೊಂಡು ಹೊಂಟ. ಆವಾಗ ಅದರ ಒಂದೊಂದು ಹನಿ 4 ಕಡೆ ಬಿತ್ತಂತೆ. ಹರಿದ್ವಾರ ಗಂಗೆಯಲ್ಲಿ ಒಂದು ಹನಿ, ಪ್ರಯಾಗ ತೀರ್ಥದಲ್ಲಿ ಒಂದು ಹನಿ, ಒಂದು ಹನಿ ಉಜ್ಜಯಿನಿಯಲ್ಲಿ, ಒಂದು ಹನಿ ತ್ರಿಯಂಬಕೇಶ್ವರ ಗೋದಾವರಿಯಲ್ಲಿ ಬಿತ್ತು. ಅದರ ಸ್ಮಾರಕವಾಗಿ ಆ ಉತ್ಸವವನ್ನು ಕುಂಭಮೇಳ ಅಂತ ಆಚರಣೆ ಮಾಡ್ತಾರೆ. ಕುಂಭಮೇಳ ಅಂದರೆ ಕುಂಭದಿಂದ ಬಿದ್ದ ಆ ಅಮೃತ ಹನಿಯ ಸ್ಮಾರಕವಾಗಿ ಇದು ಮಾಡೋದು ಈಗೇನಲ್ಲ, ನಮ್ಮ ಆಚಾರ ಕಾಲದಲ್ಲಿ ಉಂಟು. ನಾವು ನೋಡಿದ್ದೇವೆ. ನಮ್ಮ ಆಚಾರ್ಯರಿಗಾಗಿ ಗಂಗೆ ಬಂದು ಆಚಾರ್ಯರು ಉತ್ತರ ಭಾರತ ಯಾತ್ರಕ್ಕೆ ಹೋಗ್ತೇನೆ ಅಂತಂದರು. ಅಚ್ಯುತ ಪ್ರೇಕ್ಷಾಚಾರ್ಯ ತಮ್ಮ ಶಿಷ್ಯನ ಬಿಟ್ಟು ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ. ವಿಯೋಗ ದುಃಖ. ದೇವ್ರನ್ನೇ ನೆನೆಸಿಕೊಂಡ್ರು ಅನಂತೇಶ್ವರನ. ಆವಾಗ ಅನಂತೇಶ್ವರ ಹೇಳಿದ, ನೀವು ಹೋಗಬೇಡ, ಇತಸ್ತೃತೀಯೇ ತ್ವದರ್ಥಮಾಸ್ಮಾಕ ತಥಾಕಮಾವೃತೆ. ಇವತ್ತಿನ 3ನೇ ದಿವಸಕ್ಕೆ ಗಂಗೆ ಇಲ್ಲೇ ಬರ್ತಾಳೆ, ಇಲ್ಲೇ ಸ್ನಾನ ಮಾಡಿ ಹೋಗಬೇಡ ಅಂತ ಅಪ್ಪಣೆ ಆಯಿತು. ಆ ಪ್ರಕಾರ ಆಚಾರ ಹೋಗಿಲ್ಲ. 3ನೇ ದಿವಸಕ್ಕೆ ವಿಜಯಣ್ಣ ಇರ್ಬೇಕು ಇತ್ತು. ಆ ಕಾಲಕ್ಕೆ ಪಾಪ ಈಗ ಇಷ್ಟವಾದ ಸೌಕರ್ಯ ಅದ, ದುಡ್ಡದ, ಆದರೂ ಹೋಗೋದು ಕಷ್ಟ. ಏನು ಅನಾಹುತಗಳು ಆಗ್ತಾ ಇದ್ದಾವೆ ಎಲ್ಲ ನೋಡ್ತಾ ಇದ್ದೀವಿ. ಆ ಕಾಲಕ್ಕೆ ಹೋಗೋದೇ ಕಷ್ಟ ಇತ್ತು. ಎಲ್ಲ ಸುತ್ತಮುತ್ತಲ ಜನರೆಲ್ಲ, ಹಳ್ಳಿ ಮಂದಿ, ಎಲ್ಲ ಊರಿನ ಜನರು ಗಂಗೆ ಬರ್ತಾಳಂತೆ ಅಂತ ನೋಡ್ಬೇಕಂತ ಜನಸಾಗರ ಸೇರಿದೆ ಉಡುಪಿಯ ಸರೋವರದಲ್ಲಿ. ಆ ಸಾಗರ ಸಹಿತವಾಗಿ ಆಚಾರ್ಯರು ಸ್ನಾನ ಮಾಡಿದರು ಅಂತ ತದರ್ಥಮಾಸ್ಮಾಕ ಮಾತಾಡು. ಅಲ್ಲ, ಬಂದಂತಹ ಜನೋತ್ರ ಸಸ್ನವು ಸಹ ಪೂರ್ಣ ಬುದ್ಧಿನ ತತಃಪರಂ ದ್ವಾದಶ ವತ್ಸರಾಂತರೇ ಸದಾ ವೃಜೆ ಸಾ ತದನುಗ್ರಹಾಂಕಿನಿ. 3 ದಿವಸಕ್ಕೆ ಬಂದು ಎಲ್ಲ ಜನಸಾಗರ ಆಚಾರ್ಯರು ಸ್ನಾನ ಮಾಡಿದರು, ಜನಸಾಗರ ಸ್ನಾನ ಮಾಡಿದರು ಅಂತ ಆಚಾರ್ಯರಿಗಾಗಿ ಆ ಸರೋವರಕ್ಕೆ ಗಂಗೆ ಬಂದದ್ದು. ಏನು ಗಂಗೆ ದೊಡ್ಡ ಧಾರಾರೂಪವಾಗಿ, ದಪ್ಪ ಧಾರಾರೂಪವಾಗಿ ಬಂದಾಳೆ. ಬೇರೆ ಸನ್ನಿಧಾನ ಬಂದದ್ದಲ್ಲ, ಧಾರಾರೂಪವಾಗಿ ಬಂದಾಳೆ. ಅಲ್ಲೆಲ್ಲ ಸ್ನಾನ ಮಾಡಿದರು. ಅವತ್ತು ಬಂದ ಸ್ಮಾರಕವಾಗಿ ಪ್ರತಿ 12 ವರ್ಷಕ್ಕೊಮ್ಮೆ ಬರ್ತಾಳೆ ಅಂತ ಸುಮಧ್ವಜನ ಹೇಳಿದ್ದಾರೆ. ಅಲ್ಲಿ ಹಂಗೆ ಪ್ರತಿ 12 ವರ್ಷಕ್ಕೊಮ್ಮೆ ಬರ್ತಾಳೆ ಅಂತ ಅಲ್ಲಿ ಸ್ಮಾರಕ ಅವಾಗ ಶುರುವಾಗಿದ್ದು. ಹಾಗೆ ಇಲ್ಲಿಯೂ ಕೂಡ ನಾವು ಯಾವತ್ತ ಅಮೃತ ಹನಿ ಬಿತ್ತೋ, ಯಾವ್ಯಾವ ಮಾಸದಲ್ಲಿ ಎಲ್ಲೆಲ್ಲಿ ಬಿದ್ದೋ ಅದರ 12 ವರ್ಷಕ್ಕೊಮ್ಮೆ ಕುಂಭಮೇಳ ಮಾಡೋ ಪದ್ಧತಿ ಈ ಎಲ್ಲ ಕಡೆಗೂ ಕೂಡ ಸ್ಮಾರಕವಾದ ಉತ್ಸವ ಇದು. ಕುಂಭದಿಂದ ಬಿದ್ದ ಅಮೃತ ಹನಿಯ ಸ್ಮಾರಕ ಉತ್ಸವ ಅದನ್ನು ಮಾಡ್ತಾ ಇದ್ದಾರೆ. ಅದು ಇಲ್ಲಿ ವೃಷಭ ಮಾಸದಲ್ಲಿ, ಅದು ಗುರು ವೃಷಭಕ್ಕೆ ಬಂದಿರುವಾಗ, ಈ ಗುರು ವೃಷಭಕ್ಕಿದ್ದಾನೆ ಈಗ. ಮತ್ತು ಸೂರ್ಯ ಮಕರಕ್ಕೆ ಬರ್ತಾನೆ ಬರೋ ಸಮಯ, ಆ ಸಮಯದಲ್ಲಿ ಆವಾಗ ಅಲ್ಲಿ ಕುಂಭ ಉತ್ಸವ ಪ್ರಯಾಗದಲ್ಲಿ ನಡೀತದೆ. ಆವಾಗ ಏನು ಉತ್ಸವ ಸ್ಮರಣೆ ಅಂದರೆ, ಅಲ್ಲಿ ಹಾಗೆ 12 ವರ್ಷಕ್ಕೊಮ್ಮೆ ಗಂಗಾ ಸನ್ನಿಧಾನ, ಅಲ್ಲಿ 12 ವರ್ಷಕ್ಕೊಮ್ಮೆ ಅಮೃತ ಸನ್ನಿಧಾನ ಬರ್ತದೆ ಅಂತ. ಆ ಪ್ರಯಾಗ ತೀರ್ಥದಲ್ಲಿ ಏನು ಬರ್ತದೆ, ಪ್ರಯಾಗ ತೀರ್ಥದಲ್ಲಿ, ಅಲ್ಲಿ ಗಂಗಾ ತೀರ್ಥದಲ್ಲಿ, ಇಲ್ಲಿ ಉಜ್ಜಯಿನಿ ತೀರ್ಥದಲ್ಲಿ, ಅಲ್ಲಿ ಗೋದಾವರಿ ತೀರ್ಥದಲ್ಲಿ ಆ ಸಮಯದಲ್ಲಿ ಅಮೃತ ಸನ್ನಿಧಾನ ಬರ್ತದೆ. ಅದಕ್ಕೆ ಅಮೃತ ಸ್ನಾನ ಅಂತ ಕರೀತಾರೆ. ಹಂಗೆ ಮಠಗಳು ಇರ್ತದೋ ಇಲ್ಲಿ ನಮ್ಮಲ್ಲಿ ದಕ್ಷಿಣ ಭಾರತದಲ್ಲಿ, ಅಲ್ಲಿ ಅಖಾಡಗಳು ಅಂತಿದ್ದಾವೆ ಪ್ರಸಿದ್ಧರಾದವರು. ಆ ಕಾಲದಲ್ಲಿ ಯಾರ್ಯಾರು ಅವರಿಗೆ ಸ್ನಾನ ಕೊಡ್ತಾರೆ, ಅವರವರ ಮೊದಲು ಸ್ನಾನ ಮಾಡಬೇಕು. ಮಾಡಿದ ಮೇಲೆ ಉಳಿದವರೆಲ್ಲ ಸ್ನಾನ ಮಾಡಬೇಕು. ಆ ಸ್ಥಳದಲ್ಲಿ ಒಂದು ಸ್ಥಳ, ಆ ಸ್ಥಳದಲ್ಲಿ ಅವ್ರು ಮಾಡಿದ ಮೇಲೆ ಮತ್ತೊಬ್ಬರು ಮಾಡೋದು, ಬೇರೆ ಅವರು ಅಲ್ಲಿ ಮಾಡೋ ಹಾಗಿಲ್ಲ. ಬೇರೆ ಕಡೆ ಎಲ್ಲ ಮಾಡ್ಕೊಬೋದು ಅಂತ ಈ ರೀತಿ ಅದೇನೋ ಅವರಿಗೆ ಗೌರವ ಇಟ್ಟಾರೆ. ಅವರಿಗೆ ಸಿಕ್ಕದ್ದು ಯಾಕೆ, ನಮ್ಮ ಪರಂಪರೆಯವರು ಹೋಗುವುದು ಕಡಿಮೆ ಆದದ್ದರಿಂದ, ನಮ್ಮ ಪರಂಪರೆಯಲ್ಲಿ ಹೋಗುವುದು ಕಡಿಮೆ ಆದದ್ದರಿಂದ, ನಮ್ಮ ಪ್ರಭಾವದಲ್ಲಿ ಜನರಿಗೆ ಗೊತ್ತಾಗದೇ ಇದ್ದದ್ದರಿಂದ, ನಿಜವಾಗಿಯೂ ಕೂಡ ನಮ್ಮ ಪ್ರಭಾವ ಗೊತ್ತಾಗಬೇಕು. ಜೀವೋತ್ತಮರಾದ ಶ್ರೀಮದಾಚಾರ್ಯರ ಪ್ರಭಾವ ಅಲ್ಲಿ ಗೊತ್ತಾಗಬೇಕಾದ ಅವಶ್ಯಕತೆ ಇದೆ. ಆಚಾರ ಕಾಲಕ್ಕಾಗಿದೆ, ಮುಂದೆ ಬಿಟ್ಟದ್ದರಿಂದ ಹೀಗಾಗಿದೆ. ಅವರ ಅದೇ ಕನಸು ಕಾಣ್ತದೆ, ಅದೇ ಬಾಯಿಂದ ಮಾತಾಡ್ತಿದ್ದೆ. ಸಾಕಷ್ಟು ಸಲ ನಮ್ಮನ್ನು ಅಂದಾರೆ, ನಾನು ಅಂದುಕೊಳ್ತಾ ಇದ್ದೇನೆ. ಅದೇ ಪ್ರೇರಣೆ ನನಗೂ ಕೂಡ ಉತ್ತರ ಭಾರತಕ್ಕೆ ಹೋಗಬೇಕು ಅನ್ನೋದು, ಅದಕ್ಕೆ ದೇವರು ಒದಗಿಸಿಯೂ ಕೊಟ್ಟ ಕಾಲ ಭಗವಂತನ ಕೃಪೆಯಿಂದ ನಡೀತು. ನಿಮಗೆಲ್ಲ ಗೊತ್ತಿದೆ,
19 ಇಸ್ವಿ ತನಕನೂ ಹೋಗಿ ಬಂದೆ. ಅಲ್ಲೇ ಅವರು ಎಷ್ಟು ಸಂಭ್ರಮ ಮಾಡಿದರು. ಮಧ್ವನವಮಿ ಉತ್ಸವವನ್ನು ಮಾಡಿದರು ನಮ್ಮ ಗುರುಗಳು. ಅಲ್ಲಿ ಆನೆ ಮೇಲೆ ಮೆರವಣಿಗೆ ಮಾಡಿದರು. ಆನೆ ಮೇಲೆ ಆಚಾರ್ಯ ಪಟ ಇಟ್ಟು ಅವ ನನಗೂ ಬಾ ಅಂತ ಹೇಳಿದರು. ನಾನು ಧಾರವಾಡದಲ್ಲಿ ಮೊದಲೇ ಮಧ್ವನವಮಿ ಕಾರ್ಯಕ್ರಮಗಳಿಂದ ಒಪ್ಪಿಕೊಂಡದ್ದರಿಂದ ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ. ನಮ್ಮಣ್ಣ ನಮ್ಮ ಅವ್ವ ಹೋಗಿದ್ದರು. ಸಾವಿರಾರು ಜನ ನಮ್ಮ ಮಾಧ್ವರಿ ಈ ಕಡೆಯಿಂದ ಹೋದವರು. ಅಲ್ಲಿ ಜನರು ಎಲ್ಲ ನಮ್ಮ ಗುರುಗಳು ಅಲ್ಲಿ ಪೀಠ ಸ್ಥಾಪನೆ ಮಾಡಿದ್ದಾರೆ. ಪೂರ್ವ ಪೊಲೀಸ್ ಆಫೀಸರ್ ಆಗಿದ್ದವರು ವೈರಾಗ್ಯ ಬಂದು ನಮ್ಮ ಗುರುಗಳ ಶಿಷ್ಯರಾಗಿ ಗಡಚಿಂತಿ ರಾಮಾಚಾರ್ಯ ಅಂತೇಳಿ ಅವ್ರ ಒಳ್ಳೆ ಅಸ್ಖಲಿತ ವಾಣಿ. ಅವರ ಸಂಸ್ಕೃತ ಜ್ಞಾನ ಕಡಿಮೆ ಇದ್ದರೂ ಕೂಡ ತಿಳಿದದ್ದು ಪಕ್ಕಾ ತಿಳ್ಕೊಂಡಿದ್ದಾರೆ. ಪ್ರವಚನ ಶೈಲಿ, ಹಿಂದಿಯಲ್ಲಿ ಪ್ರವಚನ ಶೈಲಿ ಒಳ್ಳೆ ಶೈಲಿ. ಆ ರೀತಿಯಿಂದ ಅಲ್ಲಿ ಜನರನ್ನು ಆಕರ್ಷಣೆ ಮಾಡಿ ಸಾಕಷ್ಟು ಜನರನ್ನು ಗಂಧಾಕ್ಷತೆ ಅವ್ರನ್ನ ಮಾಡ್ಯಾರಲ್ಲ. ಅವರೇ ಮುಂದೆ ಅವರ ಒಂದು ಮಠ ಅಂತ ಮಾಡಿದ್ದಾರೆ. ನಮ್ಮ ಫೋಟೋ ವ್ಯವಸ್ಥೆ ಆ ಕಾಲಕ್ಕೆ 10-20 ಸಾವಿರ ಖರ್ಚು ಮಾಡಿ ಮೆರವಣಿಗೆ, ಆನೆ ಮೇಲೆ ಮೆರವಣಿಗೆ ಎಲ್ಲ ವ್ಯವಸ್ಥೆ ಇಟ್ಟುಕೊಂಡಾರೆ. ಏನು ಮೆರವಣಿಗೆ ಇಟ್ಟುಕೊಂಡಾರೆ, ಅವತ್ತು ಬೆಳಗಿನಿಂದ ಒಂದೇ ಸಮಯ ಮಳೆ ಶುರು ಆಗಿಬಿಡ್ತು. ಏನು ಮಳೆ 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 ಬೆಳಗ್ಗೆ ಶುರು ಆದದ್ದು ಮಧ್ಯಾಹ್ನ 12 ಗಂಟೆ ಊಟಕ್ಕೆಲ್ಲ ಮಂದಿ ಕೂತ್ಕೊಂಡಾಗೂ ಮಳೆ ಮಳೆ ಮಳೆ. ನಮ್ಮ ಗುರುಗಳು ಚಿಂತಾಕ್ರಾಂತರಾದ. ಏನು ನಮ್ಮ ಆಚಾರದ ಪ್ರವಚನ ಎಲ್ಲ ಕಡೆ ಆಗಲಿ, ಇಲ್ಲಿ ಉತ್ತರ ಭಾರತದಲ್ಲಿ ಆಗಲಿ ಅಂತ ಏನೋ ಒಂದು ಅಪೇಕ್ಷೆಯನ್ನು ಮಾಡ್ತಾ ಇದ್ದೀವಿ. ಇದು ಹೀಗಾಗ್ತಾ ಇದೆಯಲ್ಲ ಅಂತ ಚಿಂತೆ ಆಗಿ ಪೂಜಾರ ಸ್ವಾಮಿಗಳು ಅವರು ಎಲ್ಲ ವಿದ್ವಾಂಸರು ಸೇರಿಕೊಂಡು ದೇವರನ್ನು ಪ್ರಾರ್ಥನೆ ಮಾಡಿದರು. ಊಟ ಮುಗೀತು. ಮೆರವಣಿಗೆ ಶುರು ಆಗೋದು 3 ಗಂಟೆಗೆ ಅಂತ ಇಟ್ಕೊಂಡ್ರು. 3 ಗಂಟೆಗೆ ಬರೋಬ್ಬರಿ ಮಳೆ ನಿಂತ್ಕೊಂಡ್ರು. ಮೆರವಣಿಗೆ ಹೊಂಟಣಿಗೆ ಹೋಗಿ ಬಂದು ಸಾಯಂಕಾಲ 6 ಎಲ್ಲ ಬೀದಿಗಳಲ್ಲಿ ಹೋಗಿ ಬಂದು ಅವಾಗ ಅರ್ಧ ಕುಂಭಮೇಳ ಇತ್ತು. ಅವಾಗ ಅರ್ಧ ಕುಂಭಮೇಳ. ಅದೇ ಈ ಗದ್ದಲು ಆ ರೀತಿ ಗದ್ದಲ ಹೋಗಿ ಬಂದು ಎಲ್ಲ ಕಡೆ ಮೆರವಣಿಗೆ ಹೋಗಿ ಬಂದು ಉತ್ಸವ ಬಂದು ಸಭಾಗೃಹಕ್ಕೆ ಸಭಾಗೃಹಕ್ಕೆ ಸಭೆ ಶುರು ಆಯಿತು. ಮತ್ತೆ ಹೊರ ಮಾಡಿ ಶುರು. ಕೇವಲ ಮೆರವಣಿಗೆ ಮಾತ್ರ ಆಚಾರ್ಯರು ಅನುಗ್ರಹ ಮಾಡಿ ಕೊಟ್ಟು ವೈಭವದ ಮೆರವಣಿಗೆ ನಡೀತು. ನಮ್ಮ ಗುರುಗಳಿಗೆ ಉತ್ತರ ಭಾರತದಲ್ಲಿ ಮಧ್ಯ ಪ್ರಚಾರ ಆಗಬೇಕು, ಸಿದ್ಧಾಂತ ಪ್ರಚಾರ ಆಗಬೇಕು ಅಂತ ಬಹಳ ಹಂಬಲಪಟ್ಟು ಮಹಾನುಭಾವರು. ಅವರು ಈಗ ಮಾಡಿದ ಮಠ ಈಗಿದೆ. ಆ ನಂತರ ಸ್ವಾಮಿಗಳು ಆವಾಗ ವಿದ್ಯಾವಲ್ಲಭರು, ನಂತರ ವಿದ್ಯಾರ್ಥಿಗಳು ಅವರು ತಮ್ಮ ನಡೆಸ್ಕೊಂಡು ಅವ್ರು ಹೋದ್ರು. ಈಗ ಏನು ಮತ್ತೊಬ್ಬ ಸ್ವಾಮಿಗಳಿಲ್ಲ. ಪರಿಮಾಣ ಸ್ವಾಮಿಗೆ ಈಗಿನ ಸ್ವಾಮಿಗೆ ಮನಸ್ಸು ಬಂತು, ನಾವು ಅದನ್ನು ಬಿಟ್ಟು ಕೊಡಬಾರ್ದು. ಆ ಮಠಕ್ಕೆ ಒಂದು ಟೆಂಟ್ ಕೊಡ್ತಾರೆ, ಅಖಾಡಾದವರು ಟೆಂಟ್ ಕೊಡ್ತಾರೆ. ಹಂಗೆ ಎಲ್ಲರಿಗೂ ಅದ. ನಾನು ಅಲ್ಲಿ ಹೋಗ್ತಾ ಇರುವಾಗ ಎಲ್ಲ ಸ್ವಾಮಿಗಳಿಗೂ ಹೇಳಿ, ಮುತ್ತಾಳ ಸ್ವಾಮಿಗಳು, ರಾಯಗೌಡ ಸ್ವಾಮಿಗಳು, ಟಿ ಸ್ವಾಮಿಗಳು ಎಲ್ಲರಿಗೂ ಫೋನ್ ಮಾಡಿ ಪ್ರತ್ಯಕ್ಷ ಭೇಟಿಯಾದಾಗ ನೀವೊಂದು ಅಪ್ಲಿಕೇಶನ್ ಹಾಕಿರಿ. ಪುಕ್ಕಟೆ ಜಾಗ ಕೊಡ್ತಾರೆ, ಪುಕ್ಕಟೆ ವಿದ್ಯುತ್ ಕೊಡ್ತಾರೆ, ಪುಕ್ಕಟೆ ಕೊಡ್ತಾರೆ. ಹೋಗಿ ಒಂದು ಟೆಂಟ್ ಹಾಕ್ಕೊಂಡು ಪ್ರವಚನ ಹಾಲು, ಯಾಗ, ಅಡಿಗೆ ಮನೆ ಮಾಡ್ಕೊಂಡು ಎಲ್ಲ ಭಕ್ತರು ಬರ್ತಾರೆ. ಅವರು ಸಾಧನ ಮಾಡ್ಕೋತಾರೆ, ಕಾಣಿಕೆನೂ ಬರ್ತದೆ, ಎಲ್ಲ ನಡೀತದೆ ಅಂತ ಹೇಳ್ತಾ ಇದ್ದೆ. ಕೆಲವು ಇನ್ನೂ ಮನಸ್ಸು ಮಾಡಲಿಲ್ಲ. ಈ ಒಂದು ಮಠದ ಇದನ್ನು ಅದು ತಪ್ಪಿಸಬಾರ್ದು ಅಂತ ಪಾಪ ಅಲ್ಲೇ ಬಂದು ಕೂತ್ಕೊಂಡ್ರು. ಅದು ಅವ್ರು ಹೋದದ್ದರಿಂದ ಹಿಂದಿನವರ ಅನುಭವ ಅವರಿಗಿತ್ತು, ಇವರಿಗೆ ಅನುಭವ ಈಗಿನ ಹುಡುಗರಿಗಿಲ್ಲ. ಅವರವ್ರೊಳಗೂ ಸ್ವಲ್ಪ 2 ಪಂಗಡ ಆಗಿಬಿಟ್ರೆ. ಎಲ್ಲಿ ಹೋದ್ರು ಇದ್ದದ್ದೇ ಅಲ್ವಾ, ಅದು ಹೋದವರಲ್ಲಿ 2 ಪಂಗಡ ಆಗಿದೆ. ನಾ ಟೆಂಟ್ ಹಾಕ್ತೀನಿ ಅಂತ ಒಬ್ರಿಗೊಬ್ಬರು ಸ್ಪರ್ಧೆಯಲ್ಲಿ ಟೆಂಟ್ ಹಾಕೋದೇ ತಡ ಆಗೋದು. ಮುಂದೆ ಹೋಗ್ಕೋತ ಹೋದ. ನಾವು ಹೋಗಿ 10-12 ದಿವಸ ಆದರೂ ಇನ್ನೂ ಟೆಂಟೇ ತಯಾರಾಗಿಲ್ಲ. ಜನರ ಬರ್ಲಿಕ್ಕೆ ಶುರು ಆಗಿಬಿಡ್ತಿದ್ದು. ಸ್ವಾಮಿಗಳು ಇದ್ದಾರೆ ಅಂತಂದು ಜನರು ಪ್ರಸಾದ ಅಪೇಕ್ಷೆ ನೋಡಿ ಇಲ್ಲೇ ಇದ್ರೆ ಪಾಪ ಒಂದು ಮಾಧ್ವರಿಗೆ ಏನೋ ಒಂದು ಪ್ರಸಾದ ಅಪೇಕ್ಷೆ ಇರ್ತದೆ. ಆ ಜನರೆಲ್ಲ ಬರ್ಲಿಕ್ಕೆ ಶುರು ಮಾಡಿದ್ರು. ಸ್ವಾಮಿ ಮನಸ್ಸು ಮಾಡಿದರು, ನಾನು ಟೆಂಟಿಗೆ ಹೋದ್ರೆ ಇಷ್ಟೆಲ್ಲ ಮಂದಿ ಬಂದವರಿಗೆ ಊಟಕ್ಕೆ ಮಾಡೋ ವ್ಯವಸ್ಥೆ ಮಾಡೋದು ಕಷ್ಟ ಆಗ್ತದೆ, ಇಲ್ಲೇ ಮಠದಾಗೆ ಇದ್ದು ಬಿಡ್ತೇನೆ ಅಂತ ಮಠದಾಗೆ ಲಿಕ್ಸು ಮಾಡಿಬಿಟ್ಟು ನಿರ್ಣಯ ಮಾಡಿಬಿಟ್ಟು ಮಠದಾಗಿರೋದು. ದಿನಾಲು ಕನಿಷ್ಠ 400-500 ಮಂದಿಗಿಂತ ಕಡಿಮೆ ಇಲ್ಲದಷ್ಟು ಮಂದಿಗೆ ದಿನ ಭೋಜನ ಆಗಿದೆ. ಏನು ಬೆಳಿಗ್ಗೆ 12 ಗಂಟೆಗೆ ಊಟಕ್ಕೆ ಶುರು ಆದದ್ದು ಸಂಜೆ 5:30 ತನಕ ಊಟಕ್ಕೆ ಆಗೋದು. ಬಂದವ್ರು ಮತ್ತೆ ಹೊಸ ಅಡುಗೆ ಮಾಡಿ ಬಿಸಿ ಮಾಡೋದು, ಮತ್ತು ರಾತ್ರಿ ಮತ್ತೆ ಫಲ. ಇಷ್ಟು ಭಾರಿ ದೊಡ್ಡ ಕೆಲಸ.